ನಮಸ್ಕಾರ ವೀಕ್ಷಕರೇ, ಫಿಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಸಬ್ಬಕ್ಕಿ ಪಾಯಸ ಮಾಡೋಣ ಅನ್ಕೊಂಡೆ. ಬನ್ನಿ ವೀಕ್ಷಕರೇ, ಸಬ್ಬಕ್ಕಿ ಪಾಯಸಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಬೇಕಾಗೋ ವಸ್ತು: 1 ಲೋಟ ಸಾಬುದಾನ, 4 ಚಮಚ ತುಪ್ಪ, ಗೋಡಂಬಿ ದ್ರಾಕ್ಷಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಲೋಟ ಹಾಲು, ಕಪ್ಪು ಸಬ್ಬಕ್ಕಿ ಅಥವಾ ಸಾಬುದಾನ ಅಂತಾರಲ್ಲ ಅದು. ಚೆನ್ನಾಗಿ ತೊಳೆದು 1.5 ಲೋಟ ನೀರು ಹಾಕಿ 5 ರಿಂದ 6 ತಾಸು ನೆನೆಯಕ್ಕೆ ಹಾಕ್ಬೇಕು. ಸರಿಯಾಗಿ ನೆನೆದಿದ್ಯೋ ಇಲ್ವೋ ಅಂತ ಬಿಸಿಗೆ ನೋಡಿದ್ರೆ ಗೊತ್ತಾಗತ್ತೆ. ನೆನೆಸಿದ ಸಬ್ಬಕ್ಕಿಗೆ ಸ್ವಲ್ಪ ನೀರು ಹಾಕಿ 5 ನಿಮಿಷ ಬೇಯಿಸ್ಕೊಳ್ಬೇಕು. ನಂತರ 2 ಲೋಟ ಹಾಲು ಹಾಕ್ಕೊಳ್ಬೇಕು. ನಾವೆಷ್ಟು ಸ್ವೀಟ್ ತಿಂತೀವಲ್ಲ ಅಷ್ಟು ಸಕ್ಕರೆ ಹಾಕ್ಕೊಳ್ಳೋದು. ಕಡೆಗೆ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಪಾಯಸ ರೆಡಿ. ತುಂಬಾ ರುಚಿಯಾಗಿರ್ತದೆ ವೀಕ್ಷಕರೇ, ತಿನ್ನೋದಕ್ಕೆ. ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.